ನಮಸ್ಕಾರ ಎಲ್ಲರಿಗೂ. ನೀವು ಅನ್ಕೊಂಡಿರ್ಬೇಕು ನೀವು ಯಾಕೆ ಹಿಂಗೆ ಕೂತಾನಂತ. ಯಾಕಂದ್ರೆ ನಾವು 7 ದಿನ ಇದಕ್ಕೆ ಹೋಗಿದ್ದು. ಎದಕ್ಕಂದ್ರೆ NSS ಕ್ಯಾಂಪ್. ಅಲ್ಲಿ ನಮ್ಮ ಸರ್ ಹೇಳಿದಾರೆ ಒಂದು 7 ದಿನದ್ದು ಒಂದು ವಿಡಿಯೋ ಮಾಡಪ್ಪ ಅಂತ. ಅದಕ್ಕೆ ಏನು ಮಾಡೀನಿ, ಇದೆಲ್ಲ ಸೆಟಪ್ ಹಾಕೊಂಡು ಗೊತ್ತೇನಿ. ಸೆಟಪ್ ಹಾಕೊಂಡು ಎಲ್ಲ 7 ದಿನದ್ದು ಏನೇನು ಮಾಡಿದ್ದು ಎಲ್ಲ ಹೇಳ್ತೀನಿ ನಿಮ್ಗೆ. ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಮಟ್ಟ ಯಾವಾಗ ಹೋದು, ಏನು ಮಾಡಿದ್ದು, ಏನೇನು ನಮ್ಗೆ ಆ್ಯಕ್ಟಿವಿಟೀಸ್ ಮಾಡಿಸಿರು ಎಲ್ಲ ಹೇಳ್ತೀನಿ. ನೋಡ್ಕೋತೀರಿ ಲಾಸ್ಟ್ ಮಟ್ಟ. ಈ ಚಾಲು ಮಾಡೋಣ ಬರ್ರಿ. ಒಂದನೇ ದಿನ ಏನು ಮಾಡಿದವಪ್ಪ ಅಂದ್ರೆ ಎಲ್ಲ BA BCom BS ಇದ್ದವ್ರೆಲ್ಲರೂ ಕೂಡಿ ಹುಡುಗಿಯರು ಕೂಡಿ ಬಸ್ದಾಗ ಕೂತ ಮೇಲೆ ಎಲ್ಲಿ ಹೋಗ್ಬೇಕಂತ ಅಂದ್ರೆ ನಾವು ಶಿಂದಿಗುರ ಬಿಟ್ಟು ಹೋಗಿ ತಲುಪಿದ ಮ್ಯಾಗ ಮತ್ತೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಲ್ಲ. ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಅಧ್ಯಕ್ಷತೆ ವಹಿಸಿದವ್ರಂದ್ರೆ ಯಾರಂದ್ರೆ BM ತೂರಡಿಗಿ ಸರ್ ಅವರು ಶಿಬಿರ ಕುರಿತು 2 ಮಾತುಗಳು ಹೇಳಿದ್ಮೇಲೆ ಕಾರ್ಯಕ್ರಮ ಅಲ್ಲೇ ಮುಗಿತು. ಒಂದನೇ ದಿನ ಭಾಳ ಏನು ಮಾಡಲಿಲ್ಲ. ನಾವು ಒಂದನೇ ದಿನ ಇಟ್ಟಾತು. ಮತ್ತು ಇನ್ನು 2ನೇ ದಿನ ಹೋಗ್ಬರ್ರಿ. ಮುಂಜಾನೆ ಎಲ್ಲರೂ ನಾವು 5 ಗಂಟೆಗೆ ಎದ್ದು ರೆಡಿ ಆದವು. ಒಂದು ಸ್ವಲ್ಪ ರೆಡಿ ಆದ್ಮೇಲೆ 6 ಗಂಟೆಗಂದ್ರೆ 6ರಿಂದ 6:30 ಮಟ್ಟ ನಮಗೆ ಯೋಗ, ವ್ಯಾಯಾಮ ಮತ್ತು ಧ್ವಜಾರೋಹಣ ಮಾಡಿದ್ದು. ಧ್ವಜಾರೋಹಣ ಆದ್ಮೇಲೆ ನಾಷ್ಟ ಮಾಡಿ ಎಲ್ಲರೂ ರೆಡಿ ಆದರು. ಸ್ವಲ್ಪ ಭಾಳ ಜನ ಇದ್ರು. ನಾವು ಒಂದು 90 to 100 ಮೆಂಬರ್ಸ್ ಇದ್ದು. ಮತ್ತು ರೆಡಿ ಆಗ್ಬೇಕಂದ್ರೆ ಲೇಟ್ ಆಯ್ತು. 8 ಗಂಟೆಗಂದ್ರೆ ನಾವು ಎಲ್ಲರೂ HIV ಮತ್ತು AIDS ಜಾಗೃತ ರ್ಯಾಲಿ ಮಾಡಿ ಆದಮೇಲೆ ಎಲ್ಲರಿಗೂ ಹೇಳಿದು 11 ನಮ್ಮ ಸಭಾಭವನಕ್ಕೆ ಬರ್ರಿ. ಯಾಕಂದ್ರೆ ನಮ್ಮ ಟೀಚರ್ ಬರೋರಿದ್ರು. ಅವರ ಸಾಬೂನ್ ಮತ್ತು ಮೇಣಬತ್ತಿ ಹೆಂಗೆ ತಯಾರು ಮಾಡೋದು ತೋರಿಸ್ಕೊಡೋರಿದ್ರು ಅವರ. ಮತ್ತು ಎಲ್ಲರೂ ಬಂದರು. ಶಿಂದಿಗುರ ಗ್ರಾಮದಾಗ ವಾಂತಿ ಬೀದಿ ಒಂದು ಚಾಲು ಆಗಿತ್ತು. ಇಲ್ಲಿ ವಾಂತಿ ಬೀದಿ ಚಾಲು ಆಗೋದ್ರಿಂದ NSS ಸ್ಕೌಟ್ಸ್ ಗೈಡ್ಸ್ ಮತ್ತು NCCದವ್ರೆಲ್ಲರೂ ಕೂಡಿ ಜಾಗೃತಗೊಳಿಸಿದ್ದು. ಮತ್ತು ಆದ ನಂತರ ನಮ್ಮ ಟೀಚರ್ ಬಂದ ಸಾಬೂನ, ಮೇಣಬತ್ತಿ ಮತ್ತು ಸಾಬೂನ್ ಪೌಡ್ರ್ ಹೆಂಗೆ ಮಾಡಿ ಸಾಬೂನು ರೆಡಿ ಮಾಡ್ಬೇಕಂತ ಹೇಳಿಕೊಟ್ರು ಟೀಚರ್. ಮತ್ತು ಆದಮೇಲೆ ಆತ್ಮನಿರ್ಭರ ಭಾರತ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದು. ಮತ್ತು ಇಷ್ಟಕ್ಕೆ 2ನೇ ದಿನ ಮುಗೀತು. 2ನೇ ದಿನ ಚಲೋ ಆಯ್ತು. ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್, ಫೋಟೋಸ್ ನೋಡಿರ್ಬೇಕು ನೀವು. ಮತ್ತು ಈಗ 3ನೇ ದಿನ ಮತ್ತೆ ಮುಂಜಾನೆ 5 ಗಂಟೆಗೆ ಎದ್ದ ಮೇಲೆ ಎಲ್ಲ ಹಾಲ್ ಸ್ವಚ್ಛ ಮಾಡ್ಕೊಂಡ್ಮೇಲೆ ಯೋಗ ಮಾಡಿದ್ದು, ವ್ಯಾಯಾಮ ಮಾಡಿದ್ಮ್ಯಾಗ ಧ್ವಜಾರೋಹಣ ಮಾಡಾಕೋದು. ನಾವು ಅಲ್ಲಿ ಧ್ವಜಾರೋಹಣ ಮಾಡಿ ಮತ್ತು ಅಲ್ಲಿ ರಾಷ್ಟ್ರೀಯ ಸಂಯೋಜನಾ ಗೀತೆ ಮತ್ತು ರಾಷ್ಟ್ರೀಯ ಭಾವಕತಾ ಗೀತೆ ಹಾಡಿ ಅಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸಿದ್ದು. ಅದಾದ ನಂತರ ಎಲ್ಲ ರೂಮಿಗೆ ಬಂದ ಚಹಾ ನಾಷ್ಟ ಮಾಡಿ ಒಂದು 10 ನಿಮಿಷಕ್ಕಂದ್ರೆ ಸಸಿ ನೀಡುವ ಕಾರ್ಯಕ್ರಮ ಇಟ್ಟುಕೊಂಡು ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಎಲ್ಲರಿಗೂ ನೆರಳಾಗಲಿ ಅಂತ ಎಲ್ಲರೂ ಕೂಡಿ ತೆಗದ ಗಿಡಗಳು ಹಚ್ಚಿ ನೀರು ಹಾಕಿ ಎಲ್ಲರಿಗೂ ಚಲೋ ಆಗಲಿ ಅಂತ ಎಲ್ಲ ಸಸಿ ನೀಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮಧ್ಯಾಹ್ನ ಎಲ್ಲರೂ ಕೂಡಿ ಊಟ ಮಾಡಿದಾದ ನಂತರ ಪರಿಸರ ಮಾಲಿನ್ಯ ಜಾಗೃತ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಫೋಟೋಸ್ ನೋಡಬಹುದು ನೀವು. ಅದಾದ ನಂತರ 3 ದಿನ ಇಲ್ಲೇ ಮುಗೀತು. ಈಗ 4ನೇ ದಿನ ಏನಪ್ಪ ಅಂದ್ರೆ ಸೇಮ್ ಯೋಗ ಮಾಡಿದ್ರು ಮತ್ತು ಧ್ವಜಾರೋಹಣ ಮಾಡಿದ್ರು. ಮತ್ತು ಆದ್ಮೇಲೆ ನಮ್ಮ ಸರ್ ಮಾಸ್ತಳಿ ಸರ್ ಮತ್ತು ದಾಸರ್ ಸರ್ ನಮಗೆ 5 ಟೀಮ್ ಮಾಡಿಸಿರು. 5 ಟೀಮ್ ಯಾಕಪ್ಪ ಅಂದ್ರೆ ಊರಾಗ ಎಲ್ಲ ಕಡೆ ಕಳಿಸಿರು ನಮಗೆ. ಯಾಕಂದ್ರೆ ಆ ದಿನ ಡಾಕ್ಟರ್ ಬರೋದ್ರು. ಫ್ರೀಯಾಗಿ ಚೆಕಪ್ ಇಟ್ಟಿದ್ದು. ಯಾರಿಗಂದ್ರೆ ಪಶುಗಳಿಗೆ, ಕುರಿ ಮರಿ, ನಾಯಿಗಳಿಗೆ, ಅವ್ರಿಗೆ ಎಲ್ಲರಿಗೂ ಒಂದು ಫ್ರೀ ಇದಿಟ್ಟಿದ್ದು ಚೆಕಪ್ ಅಂತ ಎಲ್ಲರಿಗೂ ಹೇಳಿದ್ರು. ನಾವು ಮನೆಗೆ ಹೋಗಿ ಹೇಳಿ ಬಂದ್ಮೇಲೆ ಎಲ್ಲ ಚಾಲು ಆಯ್ತು ಕಾರ್ಯಕ್ರಮ. ಎಲ್ಲ ಚೆಕಪ್ ಮಾಡಿದ್ರು ಎಲ್ಲ ಪಕ್ಷಿಗಳಿಗೆ. ಮತ್ತು ಯಾವುದೇ ರೋಗ ಬರಬಾರ್ದಂಗೆ ಲಸಿಕೆ ಕೊಟ್ಟರು ಮತ್ತು ಇಂಜೆಕ್ಷನ್ ಮಾಡಿದ್ರು. ಮತ್ತು ಆ ಕಾರ್ಯಕ್ರಮ ಅಲ್ಲೇ ಮುಗೀತು. ಮತ್ತು ಸಂಜೆಕಂದ್ರೆ ಮಧ್ಯಾಹ್ನ ಅಂದ್ರೆ ಏನಾತಂದ್ರೆ ನಮ್ಮ ಸರ್ 2 ಟೀಮ್ಗೆ ಬಸವನ ಗುಡಿ ಕಳಿಸಿರು ಸ್ವಚ್ಛ ಮಾಡೋಕೆ. ಮತ್ತು ಇನ್ನೊಂದು 3 ಟೀಮ ಹನುಮಾನ್ ದೇವ್ರ ಗುಡಿ ಕಳಿಸಿರು. ಅಲ್ಲಿ ಸ್ವಚ್ಛ ಮಾಡಿದ್ಮೇಲೆ ಎಲ್ಲರೂ ಕೂಡಿ ಮತ್ತು ಸಭಾಭವನಕ್ಕೆ ಬಂದ ಮೇಲೆ ಇನ್ನೊಂದು ಕಾರ್ಯಕ್ರಮ ಇತ್ತು. 6 ಗಂಟೆಗಂದ್ರೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಅರಿವು ಮತ್ತು ಪಶುಗಳ ಬಗ್ಗೆ ಒಂದು ಜಾಗೃತ ಕಾರ್ಯಕ್ರಮ ಇಟ್ಕೊಂಡಿದ್ದು.
ನಂತರ ಈಗ ಎಲ್ಲ ಕಾರ್ಯಕ್ರಮ ಮುಗಿದು ಮತ್ತು ನಾವೇನು ಮಾಡ್ತಿದ್ವಿ ಅಂದ್ರೆ ಸಂಜಿಕ ಟೈಮ್ ಪಾಸ್ ಆಗಬೇಕಂದ್ರೆ ಒಂದು ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಹಿಂಗೆ ಮಾಡ್ತಿದ್ದು. ಮತ್ತು ಹಿಂಗೆ ನಮ್ಮ ಭಾಳ ಎಂಜಾಯ್ ಮಾಡಿದ್ವಿ ನಾವು. ಮತ್ತು ಇನ್ನು 5ನೇ ದಿನ, ಇವತ್ತು 5ನೇ ದಿನ. ಇವತ್ತೇನಂದ್ರೆ ಇವತ್ತು ಸೇಮ ಮುಂಜಾನೆ ಎದ್ದು ಯೋಗ ಮಾಡಿದ್ದು, ಧ್ವಜಾರೋಹಣೆ ಮಾಡಿದ್ದು. ಮತ್ತು ಆದ ನಂತರ ನಿನ್ನೆ ನಾವು ಪಶುಗಳಿಗೆ ಚೆಕಪ್ ಈ ಕಾರ್ಯಕ್ರಮ ಇಟ್ಕೊಂಡಿದ್ದು, ಎಲ್ಲರಿಗೂ ಚೆಕಪ್ ಮಾಡೋದು, ಅವ್ರಿಗೆ ಚೆಕಪ್ ಮಾಡೋದು ಇಟ್ಕೊಂಡಿದ್ದು. ಇವತ್ತು ನಮಗಾಗಿ ಅಂದ್ರೆ ಏಜ್ ಆದವರಿಗೆ ಅವರಿಗೆ ಚೆಕಪ್ ಇಟ್ಕೊಂಡಿದ್ದು, BP ಶುಗರ್ ಅವ್ರಿಗೆ ಹೇಳಿ ಬಂದು ಮನೆ ಹೋಗಿ ನಿನ್ನೆ ಹೆಂಗೆ ಹೋಗಿದ್ದು ಹಂಗೆ ಇವತ್ತು ಹೋಗಿ ಹೇಳಿ ಬಂದ್ಮೇಲೆ ಅವರೆಲ್ಲರೂ ಬಂದು ಚೆಕಪ್ ಮಾಡಿಸಿರು. ಮತ್ತು ಅವರಿಗೆ ಡಾಕ್ಟರ್ ಗುಳಿಗೆ ಕೊಟ್ಟರು. ಗುಳಿಗೆ ಕೊಟ್ಟ ಮೇಲೆ ಅವ್ರಿಗೆ ವಿಶ್ರಾಂತಿ ಮಾಡಿರಿ ಅಂತ ಹೇಳಿರು ಸರ್. ಹೇಳಿದ್ಮೇಲೆ ಕಾರ್ಯಕ್ರಮ ಮುಗೀತು. ಆದ್ಮೇಲೆ ಸಂಜೆಗೆ ಒಂದು ಆರೋಗ್ಯ ಜಾಗೃತ ಬಗ್ಗೆ ಅದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಇವತ್ತು ಮುಂಜಾನೆ ನಾವು ಏನು ಮಾಡಿದ್ದು, ಸರ್ ಅದು ಬಂದು ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟ ಅದರಲ್ಲೇ ಮುಗೀತು. ಮತ್ತು ಆ ದಿನ ಎಂಜಾಯ್ ಮಾಡಿದ್ವಿ ನಾವು. ಖರೆ ಅಂದ್ರೆ ಡ್ಯಾನ್ಸ್, ಸಿಂಗಿಂಗ್. ಆ ದಿನ ನಾನು ಹೋಗಿದ್ನಿ, ಸಿಂಗಿಂಗ್ ಮಾಡಿದ್ದೀನಿ ನಾನು. ಮತ್ತು ಎಲ್ಲರೂ ಭಾಳ ಖುಷಿಯಾದರು. ಸರ್ದು ಮಾತಾಡಿಸಿದ್ರು, ಚಲೋ ಹಾಡ್ತಿ ಅಂತ ಹೇಳಿದರು. ಅವರಿಗೆ ಧನ್ಯವಾದ ಹೇಳ್ತೀನಿ, ದಾಸರ ಸರ್ ಮತ್ತು ಮಾಸ್ತಳಿ ಸರಿ. ಅವರ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿದ್ರು ನನ್ನ. ಮತ್ತು ಈಗ 6ನೇ ದಿನ ಮುಂಜಾನೆ ಎದ್ದ ಡೈಲಿ ಸೇಮ್ ಇರ್ತೈತಿ. 5 ಗಂಟೆಗೆ ಎದ್ದು ಯೋಗ ಮಾಡಿದ್ದು ಮತ್ತು ಧ್ವಜಾರೋಹಣೆ ಮಾಡಿದ್ದು. ಆ ದಿನ ಏನು ಮಾಡಿದ್ವು ಅಂದ್ರೆ ನಾವು ಎಲ್ಲಿದ್ದಿಲ್ಲ ಅಲ್ಲಿದ್ದ ಎಲ್ಲ ಆಜುಬಾಜು ಎಲ್ಲ ಸ್ವಚ್ಛ ಮಾಡ್ಕೊಂಡು, ಮತ್ತು ವಿಠ್ಠಲ್ ದೇವ್ರ ಗುಡಿಗೆ ಹೋಗಿದ್ದು ನಾವು. ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಸೇರಿ ಸ್ವಚ್ಛ ಮಾಡಿದ್ದು. ಫೋಟೋಸ್ ನೋಡತ್ತಿರ್ಬೇಕು ನೀವು. ಮತ್ತು ಎಲ್ಲ ಸೇರಿ ಸ್ವಚ್ಛ ಮಾಡಿ ಸಭಾಭವನಕ್ಕೆ ಬಂದು ಆ ದಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಏನು ಕಾರ್ಯಕ್ರಮಪ್ಪ ಅಂದ್ರೆ ಜಲಾತನಗಳ ಪರಿಣಾಮ ಮತ್ತು ದುಷ್ಪರಿಣಾಮಗಳ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ಸ್ ಅಂದ್ರೆ ಅಭಯ್ ಸರ್, ತೇರ್ದಾಳ್ ಸರ್, ಕೃಷ್ಣಮೂರ್ತಿ ಸರ್, ಜಾಧವ್ ಸರ್, ಪಾಟೀಲ್ ಸರ್, ಮತ್ತು ಆ ಊರಿನ ಹಿರಿಯರು, ಮತ್ತು ಸಿಂಧಿ ಕುರ್ಮೆಟ್ ಗ್ರಾಮದ ಮುಖ್ಯ ಉಪಾಧ್ಯಕ್ಷರು, ಶಾಲೆ ಮುಖ್ಯ ಉಪಾಧ್ಯಕ್ಷರು ಅವರು ಆಗಮಿಸಿದರು. ಅವ್ರ ಹೆಸರೇನಪ್ಪ ಅಂದ್ರೆ ಪರಶುರಾಮ್ ಗೋಸ್ವಾಲ್ ಸರ್ ಅವರು ಆಗಮಿಸಿದರು. ಎಲ್ಲರೂ ಧನ್ಯವಾದ ಹೇಳ್ತೇನೆ ಅವರಿಗೆ, ಆಗಮಿಸಿದಂಥ ಎಲ್ಲರೂ ಸರ್ಸ್ಗಳಿಗೆ. ಮತ್ತು ಆ ದಿನ ಅಭಯ್ ಸರ್ ಎಲ್ಲ ನಮಗೆ ಚೆನ್ನಾಗಿ ಹೇಳಿಕೊಟ್ರು. ಪರಿಣಾಮ ನಮಗೂ ಎಲ್ಲ ಚಲೋ ಅನಿಸಿತು. ಅವರಿಗೂ ಧನ್ಯವಾದ ಹೇಳ್ತೇನೆ ಅಭಯ್ ಸರಿಗೆ. ಮತ್ತು ಆ ಕಾರ್ಯಕ್ರಮ ಮುಗಿದ ನಂತರ ಸಂಜಿಕ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಕಾಂಪಿಟೇಷನ್ ಇತ್ತು, ಸಿಂಗಿಂಗ್ ಕಾಂಪಿಟೇಷನ್. ಯಾವ್ಯಾವ ಗೀತೆ ಅಂದ್ರೆ ಭಾವಗೀತೆ, ಜಾನಪದ ಗೀತೆ ಮತ್ತು ಭಕ್ತಿಗೀತೆ, ಮತ್ತು ಇನ್ನೊಂದು ಮೂವಿ ಸಾಂಗ್ಸ್. ಮತ್ತು ಮೂವಿ ಸಾಂಗ್ಸ್ದಾಗ ನಾನು ಪಾರ್ಟಿಸಿಪೇಟ್ ಮಾಡಿ, ನಿಮಗೆ ಗೊತ್ತಿರ್ಬೇಕು ನಾನು ಹಾಡಾಡ್ತೇನೆ ಅಂತ. ಎಲ್ಲ ಚೆನ್ನಾಗಿ ಹಾಡಾಡಿದ್ರು, ನನಗೂ ಚಲೋ ಅನಿಸಿತು. ಮಸ್ತ್ ಸಾಂಗ್ಸ್ ಹಾಡ್ರಿ ಎಲ್ಲರೂ. ಮತ್ತು ಎಲ್ಲರಿಗೂ ಪ್ರೈಸ್ ಕೊಡೋದು. ಮರನೇ ದಿನ ಪ್ರೈಸ್ 7th ಡೇ ಲಾಸ್ಟ್ ದಿನ ಪ್ರೈಸ್ ಇತ್ತು. ಮತ್ತು ಎಲ್ಲರೂ ಚೆನ್ನಾಗಿ ಹಾಡಾಡಿದ್ರು. ಆ ದಿನ ಡ್ಯಾನ್ಸ್ ಮಾಡಿದ್ವಿ ನಾವು. ಮತ್ತು ಈಗ 6ನೇ ದಿನ ಇಲ್ಲೇ ಮುಗೀತು. ಈಗ 7ನೇ ದಿನ ಏನಪ್ಪ ಅಂದ್ರೆ ಸೇಮ್ 6 ಗಂಟೆಗೆ ಎದ್ದು ಮತ್ತು ಯೋಗ ಮಾಡಿದ್ದು ಮತ್ತು ಧ್ವಜಾರೋಹಣ ಮಾಡಿದ್ದು. ಆ ದಿನ ನಾವು ಫಂಕ್ಷನ್ ಇಟ್ಕೊಂಡಿದ್ದು. ಕಾರ್ಯಕ್ರಮ ಏನಂದ್ರೆ ಶಿಬಿದಾರ ಸಮಾರಂಭ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು. ಅಲ್ಲಿ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು ಬಂದಿದ್ದರು. ಅವರಿಗೆ ಮಾಲಾರ್ಪಣೆ ಮಾಡಿ ಮತ್ತು ಹೂವಿನ ಗುಚ್ಛಗಳನ್ನು ಕೊಟ್ಟು ವಂದನೆ ಮಾಡಿದ್ದು. ಮತ್ತು ಕಾರ್ಯಕ್ರಮ ಪ್ರಾರಂಭವಾಯಿತು. ಅಲ್ಲಿ ಸರ್ಸ್ ಎಲ್ಲರೂ ಭಾಷಣ ಮಾಡಿದ್ರು. ಮತ್ತು NSS ಕ್ಯಾಂಪದ ವಿದ್ಯಾರ್ಥಿಗಳಾದ ತಮ್ಮ ಅನಿಸಿಕೆಗಳನ್ನು ಹೇಳಿದರು. NSS ಕ್ಯಾಂಪ್ ಬಗ್ಗೆ ಹೆಂಗೆ ಅನಿಸಿತು ಅಂತಂದ ಎಲ್ಲರೂ ಚಲೋ ಆಗಿ ಎಲ್ಲ ಹೇಳಿದರು ಹೆಂಗೆ ಅನಿಸಿತು ಅಂತ. ಮತ್ತು ಕಾರ್ಯಕ್ರಮ ಮುಗಿದ ಮೇಲೆ ಊಟ ಮಾಡಿದ್ವಿ ಎಲ್ಲ ಸೇರಿ. ಮತ್ತು ಊಟ ಮಾಡುವಾಗ ನಾವು ಎಲ್ಲ ಕುಂತು ಮಾತನಾಡ್ತಿದ್ದು. ಏನಂದ್ರೆ ಇನ್ನೂ 2 ದಿನ ಇರಬೇಕಾಗಿತ್ತು NSS ಕ್ಯಾಂಪ, ನನಗೆ ಹೋಗೋ ಮನಸ್ಸಿಲ್ಲ. ಎಲ್ಲ ಹಿಂಗೆ ಮಾತಾಡ್ಕೊತ ಊಟ ಮಾಡಿ ನಾವು ಬಸ್ದಾಗ ಹತ್ತಿ ಗೋಕಾಕ್ ಬಂದು ಇಲ್ಲೇ ನಮ್ಮ NSS ಕ್ಯಾಂಪದ ಸ್ಟೋರಿ ಇಲ್ಲೇ ಮುಗೀತು. ನನಗೂ ಇನ್ನು ನೆಕ್ಸ್ಟ್ ಟೈಮ್ ನಾನು ಹೋಗ್ತೀನಿ. ಮತ್ತು ನೀವು ಎಲ್ಲರೂ ಬರ್ರಿ, ನಿಮ್ಗೆ ನೋಂದಣಿ ಮಾಡ್ಕೋತೇನೆ. ಇಷ್ಟು ಮಜಾ ಬರೈತಿಲ್ಲ, ಭಾಳ ಮಜಾ ಬರೈತಿ. ಖರೇನ ನೀವು ಬರ್ರಿ, ಎಕ್ಸ್ಪೀರಿಯನ್ಸ್ ಮಾಡಿರಿ, ನೀವು ಅನಿಸಿಕೆಗಳನ್ನು ಹೇಳ್ಬೋದು. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಅಂತ ಎಲ್ಲ ಶೇರ್ ಮಾಡಿರಿ, ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲರೂ ನೋಡಿರಿ. ಮತ್ತು ನೋಡಲಿಕ್ಕೆ ಧನ್ಯವಾದಗಳು. ಇಲ್ಲೇ ಮುಗಿಸುತ್ತಾ ಎಲ್ಲರಿಗೂ ಬಾಯ್.